ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಹಣಗೆರೆ ಗ್ರಾಮದ ಸಮಸ್ಯೆಗೆ ಮುಖ್ಯಮಂತ್ರಿ ಪರಿಹಾರ ಒದಗಿಸಿದ್ದಾರೆ. ಹಣಗೆರೆ ಗ್ರಾಮ ಪಂಚಾಯಿತಿಯ ಹಳ್ಳವು ಕಲುಷಿತಗೊಂಡಿದ್ದು, ಈ ಕುರಿತು ಎಕ್ಸ್ ಬಳಕೆದಾರರು ದೂರು ನೀಡಿದರು. ಇದಕ್ಕೆ ಸ್ಪಂದಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾರ್ಯಾಲಯ ಹಳ್ಳವನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಸ್ವಚ್ಛಗೊಳಿಸಿದೆ. ಈ ಮಾಹಿತಿಯನ್ನು ಸಾಮಾಜಿಕ ಜಾಲತಾಣದಲ್ಲೂ ಹಂಚಿಕೊಳ್ಳಲಾಗಿದೆ. ತೀರ್ಥಹಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ಹಣಗೆರೆ ಕಟ್ಟೆ ಗ್ರಾಮ ಭಾವೈಕ್ಯತೆಗೆ ಹೆಸರುವಾಸಿಯಾದಂಥ ಊರಿದು. ಆದರೆ ಈ ಊರಿನಲ್ಲಿ ಇರ್ತಕ್ಕಂಥ ಹಳ್ಳ ಸ್ವಚ್ಛತೆ ಇದೆಯಲ್ಲ, ಯಾಕಂದರೆ ಹಣಗೆರೆ ಕಟ್ಟೆ ದೇವಸ್ಥಾನಕ್ಕೆ ಮತ್ತು ಅಲ್ಲಿರ್ತಕ್ಕಂಥ ದರ್ಗಾಕ್ಕೆ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಸಾವಿರಾರು ಜನ ಬರ್ತಾರೆ. ಆದರೆ ಅಷ್ಟೊಂದು ಸಾವಿರಾರು ಜನ ಮುಜರಾಯಿ ಇಲಾಖೆಗೆ ಸೇರಿದಂಥ ಈ ದೇವಸ್ಥಾನ ಏನಿದೆ, ಸಾವಿರಾರು ಜನ ಇಲ್ಲಿಗೆ ಬರ್ತಕ್ಕಂಥ ಜಾಗ ಏನಿದೆ, ಈ ಜಾಗದಲ್ಲಿ ಸ್ವಚ್ಛತೆ ಸರಿಯಾಗಿ ನಿರ್ವಹಣೆ ಆಗ್ತಾ ಇದ್ದಿಲ್ಲ. ಹಾಗಾಗಿ ಎಕ್ಸ್ ಖಾತೆಯಲ್ಲಿ ಹಲವರು ಮುಖ್ಯಮಂತ್ರಿಯವರಿಗೆ ಟ್ಯಾಗ್ ಮಾಡಿ ಒಂದು ದೂರನ್ನು ಕೊಟ್ಟಿದ್ದರು. ಈ ರೀತಿ ಸಮಸ್ಯೆ ಇದೆ, ಹಣಗೆರೆಯಲ್ಲಿ ಹಳ್ಳ ಸ್ವಚ್ಛ ಆಗ್ತಾ ಇಲ್ಲ ಅಂತೇಳಿ. ಇದನ್ನು ಗಮನಿಸಿದಂಥ ಮುಖ್ಯಮಂತ್ರಿ ಅವರ ಕಾರ್ಯಾಲಯ ಅದಕ್ಕೆ ಈಗೊಂದು ಪರಿಹಾರ ಒದಗಿಸಿದೆ. ಈಗ ಗ್ರಾಮ ಪಂಚಾಯಿತಿ ಆ ಹಳ್ಳವನ್ನು ಸ್ವಚ್ಛಗೊಳಿಸಿದೆ. ಆ ಕಲುಷಿತಗೊಂಡಂಥ ಹಳ್ಳ ಈಗ ಸ್ವಚ್ಛಗೊಂಡಿದೆ. ಅದನ್ನು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರ ಕಾರ್ಯಾಲಯ ಆ ಸ್ವಚ್ಛಗೊಂಡಂಥ ಹಳ್ಳ ಮತ್ತು ಮುಖ್ಯಮಂತ್ರಿ ಕಾರ್ಯಾಲಯದಿಂದ ಕಳಿಸಿದಂಥ ಆದೇಶ ಇವೆಲ್ಲವನ್ನು ಸಹ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದೆ. ನಿಮಗೂ ಏನಾದರೂ ನಿಮ್ಮ ಸಮಸ್ಯೆ ಏನಾದರೂ ಇತ್ತು ಅಂದರೆ, ನಿಮ್ಮ ಊರಿನ ಸಮಸ್ಯೆ ಇತ್ತು ಅಂದರೆ, ಎಕ್ಸ್ ಖಾತೆಯಲ್ಲಿ ಅಥವಾ ಬೇರೆ ಬೇರೆ ಖಾತೆಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಮುಖ್ಯಮಂತ್ರಿಯವರ ಕಚೇರಿಗೆ ಟ್ಯಾಗ್ ಮಾಡಿದರೆ ಮುಖ್ಯಮಂತ್ರಿಯವರ ಕಚೇರಿಯಿಂದ ಈ ರೀತಿಯಾದಂಥ ಸ್ಪಂದನೆ ಬರುತ್ತೆ.